ಅಣ್ಣ, ಇದೇನಣ್ಣ ಮೈ ಮೇಲೆಲ್ಲ ಗಾಯ ಆಗಿದೆ. ಅಯ್ಯೋ ದೇವ್ರೆ. ಅಣ್ಣ, ಏನಾಯ್ತಣ್ಣ ನಿನಗೆ? ಹೇಳ್ತೀನಮ್ಮ, ಹೇಳ್ತೀನಿ. ಈ ಮನೆಯಲ್ಲಿ ನಿನಗೆ ನಾನು, ನನಗೆ ನೀನು, ನಮ್ಮನ್ನ ಬಿಟ್ರೆ ಯಾರಿದಾರಮ್ಮ? ನನ್ನ ಕಷ್ಟವನ್ನ ನಿನ್ನ ಹತ್ರನೇ ಹೇಳ್ಕೊಳ್ಬೇಕು. ಅಂಬಿಗರಾಗಿ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಆ ಭಗವಂತ ಕೊಟ್ಟ ಉಡುಗೊರೆಗಳಮ್ಮ ಇದು. ಕೊಟ್ಟ ಉಡುಗೊರೆ. ಅಣ್ಣ, ಇದೇನಣ್ಣ ಈ ಬಡ ಮೀನುಗಾರರ ಮೇಲೆ ಆ ದೈವ ತಂದ ಅಗ್ನಿ ಪರೀಕ್ಷೆ. ಹೌದಮ್ಮ, ಶ್ರೀಮಂತರ ಹೊಟ್ಟೆ ತುಂಬಿಸುವುದಕ್ಕಾಗಿ ದೋಣಿ ಹಿಡಿದು ಕಡಲಲ್ಲಿ ಧುಮುಕುವ ನಾವು ಅದೆಷ್ಟೋ ದಿನಗಳವರೆಗೆ ಅನ್ನ ನೀರು ಇಲ್ಲದೆ ಬಿರುಗಾಳಿಯನ್ನ ಲೆಕ್ಕಿಸದೆ ತೆರೆಗಳೊಂದಿಗೆ ಸೆಣಸಾಡಿ ಮೀನು ಹಿಡಿದು ತರುವ ನಮ್ಮಂತ ಬಡ ಮೀನುಗಾರರ ಕೂಗು ಯಾರಿಗೂ ಕೇಳಿಸದಮ್ಮ. ಈ ಸಮಾಜದಲ್ಲಿ ಕೇಳಿಸದಮ್ಮ. ಅಣ್ಣ ನೋಡ, ನೀನು ಡಿಗ್ರಿ ಮುಗಿಸಿ ತುತ್ತು ಕೂಡಿಗಾಗಿ ಈ ರೀತಿ ಕಷ್ಟ ಪಡೋದನ್ನ ನನಗೆ ನೋಡೋದಿಕ್ಕಾಗೋದಿಲ್ಲ ಅಣ್ಣ. ಸರಿ ಇಲ್ಲ ನೋಡೋಣ, ಏನಾದ್ರೂ ನಿನ್ನ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಈ ತಂಗಿಯ ಗತಿ ಏನಣ್ಣ? ಇಲ್ಲ, ಪ್ರಾಣಕ್ಕೆ ಹೆದರುವವನಲ್ಲ ಕಣಮ್ಮ ಈ ನಿನ್ನಣ್ಣ ಸೂರ್ಯಪ್ರಕಾಶ್. ಅಂಬರದಲ್ಲಿ ಅಂಬುಜ ಮಿತ್ರನಿರುವವರೆಗೂ ಅಂಬುದಿಯಲ್ಲಿ ಈ ಅಂಬಿಗನನ್ನ ನಂಬಿ ಸಾಗುವವರನ್ನ ಜೀವ ಉಳಿಸೋನು, ದಡ ಸೇರಿಸೋನು ಅಂಬಿಗ ಕಣಮ್ಮ, ಅಂಬಿಗ. ಅಣ್ಣ, ನಿಜವಾಗಿ ಈ ನಿನ್ನ ಮಾತನ್ನ ಕೇಳಿ ನಾನು ಮೀನುಗಾರರ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ನನ್ನ ಜನ್ಮ ಸಾರ್ಥಕವಾಯಿತು. ಹಾ ಅಣ್ಣ, ನೋಡು, ನಿಜ ಹೇಳು, ನೀನು ದೋಣಿಗೆ ಯಾರಾದ್ರೂ ಅಡ್ಡಿ ಬಂದ್ರೆ? ನನ್ನ ಜೋಳಿಗೆ ಯಾರಾದ್ರೂ ಅಡ್ಡ ಬಂದಿದ್ರೆ ಅಡ್ಡ ದಿಟ್ಟಿಯಾಗಿ ಸಿಡಿ ಬಿಡ್ತಿದ್ದನಮ್ಮ. ಆದ್ರೆ ಹಿಂದಿನಿಂದ ದೊಡ್ಡ ಬೋಟಿನಲ್ಲಿ ಬಂದು ನನ್ನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಆ ದುಷ್ಟ ನರಸಿಂಹ ಕುಲ ಕರುಣೆ. ಅಣ್ಣ, ಇದೇನಣ್ಣ ಹೇಳ್ತಾ ಇದ್ದೇನೆ?